ಚೆನ್ನಮ್ಮ ನಾಟಕ ಪ್ರದರ್ಶನಕ್ಕೆ ಸಕಲ ಸಿದ್ಧತೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ರಂಗಾಯಣ ಮೆಗಾ ನಾಟಕ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಸೋಲಾಪುರದ ಒಂಟೆಗಳು ಹಾಗೂ ಆನೆ ವೇದಿಕೆ ಮೇಲೆ ಕಾಣಿಸಿಕೊಳ್ಳಲಿವೆ ಎಂದು ರಂಗಾಯಣ ನಿರ್ದೇಶಕರಾದ ರಮೇಶ್ ಪರವಿನಾಯಕ್ ರವರು ಹೇಳಿದರು. ರಂಗಾಯಣ ಜಿಲ್ಲಾಡಳಿತ ಹಾಗೂ ಧ್ವನಿ ಟ್ರಸ್ಟ್ ಸಹಯೋಗದಲ್ಲಿ ಡಿಸೆಂಬರ್ 24 ಹಾಗೂ 25 ಕೆಸಿಡಿ ಆವರಣದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ನೀಡಲಿದ್ದಾರೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೀರಣ್ಣ ರಾಜೋರ್, ಸೂರ್ಯಕಲಾ ರಾಮದುರ್ಗ್, ವಿಶ್ವನಾಥ್ ಮಂಡಿ, ಕಲ್ಲಪ್ಪ ಮಿರ್ಜಿ, ಮಹೇಶ್ ಆಚಾರಿ ಇನ್ನಿತರರು ಉಪಸ್ಥಿತರಿದ್ದರು. ವೀರಣ್ಣ ರಾಜೋರ್ ಅವರು ಹೇಳಿದಾಗೆ ನಾವು ಏನು ಶನಿವಾರ 24 ಒಂದು ಪ್ರದರ್ಶನ ಆದಮೇಲೆ ಎಲ್ಲ ಮಾಧ್ಯಮದ ಸಂಪಾದಕರನ್ನು ಮತ್ತು ನಿಮ್ಮೆಲ್ಲರನ್ನೂ ಕರೆದು ಅವತ್ತು ಒಂದು ಚರ್ಚೆಯನ್ನು, ಒಂದು ಸಂವಾದವನ್ನು ಕಲಾವಿದರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಒಂದು ಚರ್ಚೆಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಭಾನುವಾರ 10 ಗಂಟೆಗೆ ಇಲ್ಲಿ ಇದೇ ಸ್ಥಳದಲ್ಲೇ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ, ಇಲ್ಲಿವರೆಗೂ ಏನು ನೀವು ಪ್ರಚಾರವನ್ನು ಕೊಟ್ಟಿದ್ದೀರಿ, ಇನ್ನೂ ಹೆಚ್ಚು ಪ್ರಚಾರವನ್ನು ಕೊಡಲಿ ಅಂತ ನಾನು ವೇದಿಕೆ ಮುಖಾಂತರ ಕೇಳಿ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕಂತ ನಾನು ಮುಂಬೈಯಲ್ಲಿ ಹೋಗಿದ್ದೀನಿ. ಮುಂಬೈಯಲ್ಲಿ ನಾನು 1500 ರೂಪಾಯಿ ಕೊಟ್ಟ ಟಿಕೆಟನ್ನು ನೋಡಿದ್ದೀನಿ. ಅಲ್ಲೆಲ್ಲ ಫ್ಲೆಕ್ಸ್ ಹಾಕ್ತಾರೆ. ಮರಾಠಿ ರಂಗಭೂಮಿ ಭಾಳ ಸಂಸ್ಕೃತ ಶ್ರೀಮಂತಿಕೆ ಇದೆ. ಆದರೆ ಈ ನಮ್ಮ ಕರ್ನಾಟಕದ ರಂಗಭೂಮಿಯಲ್ಲಿ ಅಷ್ಟೇ ಅವರು ಈ ಒಂದು ಬಟ್ಟೆಯಲ್ಲಿ ಆರ್ಟ್ ಮಾಡಿ ಆ ಥರ ಮಾಡ್ತಾರೆ. ಆದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಈ ಮೆಗಾ ನಾಟಕ ಏನಿದೆಯಲ್ಲ, ಅದು ಮೆಗಾನೇ. ಅಂದರೆ ಒಂದು ಫ್ರೇಮನ್ನು ಎತ್ತಲಿಕ್ಕೆ 10 ಜನ ಬೇಕಾಗುತ್ತೆ. ಅಂದರೆ ಸ್ಟೀಲು, ಕಬ್ಬಿಣ ಮತ್ತು ಪ್ಲೌಡು, ಫೋಮನ್ನು ಬಳಸಿ ಒಂದು ಹೆವಿ ಮಾಡಿದ್ದೀವಿ. ಅಂದರೆ ಎಲ್ಲೂ, ಯಾಕಂದರೆ ನಾವು ಓಪನ್ ಏರಲ್ಲಿ ಇಷ್ಟೊಂದು ದೊಡ್ಡವಾದಂಥ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಬಹಳ ಒಂದು ಜಾಗೃತ ವಹಿಸಿ ಇದನ್ನು ನಾವು ಮಾಡಿದ್ದೀವಿ. ಒಂದೊಂದು ಫ್ರೇಮ್ ಎತ್ತಲಿಕ್ಕೆ 10 ಜನ ಟೆಕ್ನಿಷಿಯನ್ ಕೊಡ್ರಿ ಅವ್ರು ಹೇಳಿ. ವಿಶ್ವನಾಥ್ ಮಂಡಿ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂದರೆ, ಜೊತೆಗೆ ಒಂದಷ್ಟು ಪ್ಲೈವುಡ್ಸ್ಗಳನ್ನು ಯೂಸ್ ಮಾಡಿದ್ದೀವಿ. ಮತ್ತು ಸರ್ ಹೇಳಿದಾಗೆ ಫೋಮು, ಆಮೇಲೆ ಅದರ ಮೇಲ್ಗಡೆ ಪೇಂಟ್ ಮಾಡಿರುವಂಥದ್ದು. ಒಂದು ಇದರಲ್ಲಿ ನಾವು ಮೇನು ಔಟ್ ಹೊರಗಡೆಗೆ ನಾವು ನಾಟಕ ಮಾಡ್ತೀವಿ ಅನ್ನೋವಂಥದ್ದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹೊರಗಡೆ ಗಾಳಿಗಾಗ್ಬೋದು, ಮಳೆಗಾಗ್ಬೋದು, ಬಿಸಿಲಿಗಾಗ್ಬೋದು, ಯಾವುದೇ ಕಾರಣಕ್ಕೂ ಅದು ಕಲರ್ ಫೇಡ್ ಆಗೋದಾಗಲಿ ಅಥವಾ ಮತ್ತೊಂದು ಇನ್ನೊಂದು ಆಗೋದಾಗಲಿ ಆಗಬಾರ್ದು. ಈಗ ಬರೀ ಬಟ್ಟೆಗಳನ್ನು ಬಳಸ್ಕೊಂಡ್ರೆ ಅದು ಕಲರ್ ಹೋಗುತ್ತೆ ಅಥವಾ ಹರಿದು ಹೋಗುತ್ತೆ, ಅಂಥದ್ದೆಲ್ಲವೂ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಪ್ಲೈವುಡ್ ಮತ್ತು ಸ್ಟೀಲ್ ಇರೋದ್ರಿಂದ ಆ ಥರದ ಸಮಸ್ಯೆಗಳನ್ನು ನಾನು ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಸರ್. ಆಮೇಲೆ ಇದು ಕಿತ್ತೂರಿಗೆ ನಾವು ಹೋಗಿ ನೋಡಿ ಅಲ್ಲಿ ಒಂದಷ್ಟನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅಲ್ಲಿಯ ಗೈಡ್ ಜೊತೆಗೂ ನಾವು ಚರ್ಚೆ ಮಾಡಿದ್ವಿ. ಸರು ಒಟ್ಟಿಗೆ ನಾವು ಲೈಟಿಂಗು, ಹಳೆಯ ಪಳೆಯುಳಿಕೆ ಏನಿದೆ ಅದು ಎಕ್ಸಾಕ್ಟಾಗಿ ಸಿಗಲ್ಲ, ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ನಮಗೆ ಸಿಗ್ತಾ ಇಲ್ಲ. ಸೊ ಅದರ ಒಂದು ಆ ಬೇಸನ್ನು ಇಟ್ಕೊಂಡು ನಾನು ಈ ಡಿಸೈನನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಒಂದು ನಾಟಕಕ್ಕೂ ಕೂಡ ಅದು ಹೆಲ್ಪ್ ಆಗಬೇಕು, ಯಾಕಂದರೆ ಆ್ಯಕ್ಟರ್ಗಳು ಬರೋದಕ್ಕೆ ಹೋಗೋದಕ್ಕೆ ಕೂಡ ಅದು ಸಹಾಯ ಆಗಬೇಕು. ಹಾಗಾಗಿ ಆ ಡಿಸೈನ್ನು ನಾನು ಇದನ್ನು ಮಾಡಿರೋದು. ಜೊತೆಗೆ 120 ಡಿಮ್ಮರ್, ಸ್ಮೋಕ್, ಹೊಸ ಟೆಕ್ನಾಲಜಿಗಳನ್ನು ಬಳಸ್ತಾ ಇದ್ದೀವಿ. ಲೇಸರ್ಸನ್ನು ಬಳಸ್ತಾ ಇದ್ದೀವಿ, ಫಾಲೋ ಫೋಕಸ್ಗಳನ್ನು ಬಳಸ್ತಾ ಇದ್ವಿ. ಇದರಿಂದ ಆಗಿರೋ ನಾಟಕಗಳಲ್ಲಿ ಬಳಸಿರುವಂಥ ಲೈಟ್ಗಿಂತ ಇದರಲ್ಲಿ ಹೊಸ ಟೆಕ್ನಾಲಜಿಗಳು ಬಂದಿದ್ದಾವೆ, ಇವಾಗ ಅಪ್ಡೇಟೆಡ್ ವರ್ಷನ್ಗಳು, ಅವನ್ನೆಲ್ಲ ಬಳಸಿ ಈ ನಾಟಕಕ್ಕೆ ಡಿಸೈನ್ ಮಾಡ್ತಾ ಇದ್ದೀವಿ. ಪ್ರಾಪರ್ಟಿ ಡಿಸೈನ್ಗಳನ್ನು ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಪ್ರಾಪರ್ಟಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಲಾಗಿದೆ. ನಾಟಕದ ವಸ್ತು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾಟಕದ ಟೆಕ್ನಿಕಲ್ ರಂಗತಂತ್ರಗಳಿಗೆ ಅನುಗುಣವಾಗಿ ಪ್ರಾಪರ್ಟಿಗಳನ್ನು ಮಾಡಲಾಗಿದೆ. ಸೆಟ್ಟಲ್ಲಿ ಬರೀ ಆ ಕೈ ಏನಾದರೂ ಒಂದು ಮಾಡ್ತಾನೆ ಇರೋದು. ಬೆಳಿಗ್ಗೆ ರಾತ್ರಿ 12 ಗಂಟೆಗೆ ನಾವು ಹೋದರು, ಬೆಳಿಗ್ಗೆ 3 ಗಂಟೆಗೆ ಹೋದರು. ಹಾಗೆ ಮಂಡಿಯವರು ಮಾಡಿದ್ದಾರೆ. ಆದರೆ ವಿಭಿನ್ನವಾಗಿ ಮಹೇಶ್ ಆಚಾರ್ಯ ಅವರ ತಂಡಗಳು ಮಾಡಿದ್ದಾರೆ. ಹಾಗೆ ನಮ್ಮ ನಿರ್ದೇಶಕರ ತಂಡ, ಸಹಾಯಕರ ತಂಡ ಅಂತ ಕಲ್ಲಪ್ಪ ಪೂಜಾರಿ ಅವರು ಒಂದು 2 ಮಾತುಗಳನ್ನು ಹೇಳ್ತಾರೆ. ಭಾಳ ಖುಷಿ ಇದೆ. ಅಂಥ ಅವಕಾಶ ಕೊಟ್ಟಂಥ ನಮ್ಮ ನಿರ್ದೇಶಕರಾದ ಶ್ರೀಯುತ ರಮೇಶ್ ಪರವಿನಾಯಕರ್ ಅವರಿಗೂ ಮತ್ತು ರಂಗಾಯಣಕ್ಕೂ ಧಾರವಾಡದ ಎಲ್ಲ ಹಿರಿಯರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಹಾಗೆ ಈ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಕಡೆಯಿಂದ ಗ್ರಾಹಕರಿಗೆ ಸುವರ್ಣ ಅವಕಾಶ. ಗ್ರಾಹಕರೇ, ನಿಮ್ಮಲ್ಲಿ ಇರುವಂತಹ ದ್ವಿಚಕ್ರ ವಾಹನ, ಬೈಕ್, ಸ್ಕೂಟಿ ಹಾಗೂ
4 ಚಕ್ರದ ವಾಹನ ಕಾರುಗಳನ್ನು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು. ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು. ಈಗಲೇ ತಡಬೇಕೆ? ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಅಂತ ಕುದುರೆಗಳಿಗೆ ನಾಳೆ ವೇದಿಕೆ ಮೇಲೆ ಒಂಟೆನೂ ಅಷ್ಟೇ, ಆನೆನೂ ಅಷ್ಟೇ. ಸರ್, ನಾವು ಎಲ್ಲಿಯೂ ಯಾವುದೋ ಒಂದು ತುರುಕಿಲ್ಲ, ಇತಿಹಾಸವನ್ನು ಹೇಳಲಿಕ್ಕೆ ಹೋಗಿದ್ದೀವಿ ಅಲ್ಲಿ. ಯಾಕಂದ್ರೆ ಚೆನ್ನಮ್ಮನ ಒಂದು ಏನಂದ್ರೆ, ಈ ನಾಟಕದಲ್ಲಿ ಚೆನ್ನಮ್ಮನ ಕಾಲದಲ್ಲಿ ಟಿಪ್ಪು ಬಂದಿದ್ದ ಇತಿಹಾಸ ಇಲ್ಲ. ಮನಸರ್ಜನ ಕಾಲದಲ್ಲಿ ಟಿಪ್ಪು ಬಂದಿದ್ದು ಇದೆ. ಕೆಮ್ಮಣ್ಣಗುಂದಿ ಅಂತೇಳಿ, ನೀವೇನು ಈಗ ಅಧಿವೇಶನಕ್ಕೆ ಹೋಗ್ಬೇಕಾದ್ರೆ ನೋಡಿ, ಗಜರಾಜ ಅಂತ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ಟೆಂಟ್ ಹಾಕ್ಕೊಂಡು ಟಿಪ್ಪು ಸುಲ್ತಾನ್ ಅವರು ಮೋಸದಿಂದ ಮನಸರ್ಜನ ಬಂಧನ ಮಾಡಿ 3 ವರ್ಷಗಳ ಕಾಲ ಶ್ರೀರಂಗಪಟ್ಟಣದ ಜೈಲಲ್ಲಿ ಇಟ್ಟಿರ್ತಾರೆ. ಆ ಒಂದು ಸನ್ನಿವೇಶವನ್ನು ರುದ್ರಮ್ಮ ತಾಯಿ, ರುದ್ರಮ್ಮ ಏನಿದಾರಲ್ಲ ನಮ್ಮ ಮನಸರ್ಜನ ಪತ್ನಿ, ಚೆನ್ನಮ್ಮನಿಗೆ ಹೇಳ್ತಾಳೆ. ಹೇಳ್ಬೇಕಾದ್ರೆ ಹೆಂಗಂದ್ರೆ, ವೀರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಹೋರಾಟದ ಬಗ್ಗೆ ಅವಾಗ ಆತಂಕಗಳ ವ್ಯಕ್ತಪಡಿಸಿದಾಗ ಚೆನ್ನಮ್ಮಗೆ ಹೇಳ್ತಾಳೆ. ಅದನ್ನು ದಯವಿಟ್ಟು ಅದನ್ನು ಇನ್ನೂ ಒಂದಷ್ಟು ಇದೆ, ಯಾಕಂದರೆ ಅವತ್ತು 24-25ಕ್ಕೆ ಆ ಪ್ರೇಕ್ಷಕರು ನೋಡಬೇಕು, ನೀವು ನೋಡಬೇಕು. ಒಂದಿಷ್ಟು ಸೀನ್ಗಳನ್ನು ನಾವು ಸಸ್ಪೆನ್ಸ್ ಇಟ್ಟಿದ್ದೀವಿ, ಅದನ್ನು ಬಂದು ನೋಡಿದ್ರೆ ನನಗೆ ಗೊತ್ತಾಗಲ್ಲ. ಮೆಗಾ ನಾಟಕ ಒಂದು ಐತಿಹಾಸಿಕ ನಾಟಕ, ಮುಖ್ಯವಾದ ರಂಗಭಟ್ಟ ರಚನಾ ಸಮಿತಿ ಬಹಳಷ್ಟು ಎಲ್ಲ ಕಡೆಯೂ ನಾವು ಯಾವ ವರ್ಗಕ್ಕೂ ನೋವಾಗಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಇತಿಹಾಸ ಹೇಳೋಣ. ಯಾಕಂದರೆ ಇವತ್ತಿನ ಯುವ ಜನತೆಗೆ ನಾವು ಏನು ಹೇಳ್ತೀವಿ ಅದೇ. ಈಗ ಮಗಧೀರ ಸಿನಿಮಾ ಹೇಗಿತ್ತು, ರಾಯಣ್ಣಂದು ಸಿನಿಮಾ ಮಾಡಿದರು, ರಾಯಣ್ಣ ಹೇಗಿದ್ದ ಅಂತ ಒಂದು ಕಲ್ಪನೆ ಕೊಟ್ಟರು. ಹಾಗೆ ನಾವು ಆ ಥರ ಕಾಲ್ಪನಿಕ ಕಲ್ಪನೆಯನ್ನು ಕೊಡ್ತಾ ಇಲ್ಲ. ಇತಿಹಾಸ, ನೈಜ ಇತಿಹಾಸವನ್ನು, ವೀರಾಣಿ ಕಿತ್ತೂರು ಚೆನ್ನಮ್ಮನ ಇತಿಹಾಸವನ್ನು ನಾವು ಇವತ್ತು ಕೊಡಲಿಕ್ಕೆ ಉಂಟು. ಅವ್ರು ಬಂದಾಗಿನಿಂದ ಅವ್ರ ಜೊತೆಗಿದ್ದೇವೆ. ಬಾಳಣ್ಣ ಸೀಗೇಳಿಯವರು ಮತ್ತು ಅವರು ಅವ್ರಿಗೆ ಏನೇನು ಕಷ್ಟ ಬಂದದ ನಮಗಿಂತ ಹೆಚ್ಚು ತಮಗೆ ಗೊತ್ತದು. ಅವು ಎಲ್ಲದರ ಜೊತೆಗೆ ಕೈ ಜೋಡಿಸಿ 3 ವರ್ಷ ಅವ್ರಿಗೆ ಯಶಸ್ವಿಯಾಗಿ ಮಾಡಲಿಕ್ಕೆ ಅವ್ರ ಬೆನ್ನು ಹಿಂದೆ ಇದ್ದೀರಿ. ಅವ್ರು ಒಳ್ಳೆಯ ಕೆಲಸಗಳಿಗೆಲ್ಲ ಬೆನ್ನು ಚಪ್ಪರಿಸಿದ್ದೀರಿ, ತಪ್ಪಾದಲ್ಲಿ ತಿದ್ದಿದ್ದೀರಿ. ಹಾಗೆಯೇ ಈ ಮೆಗಾ ನಾಟಕವನ್ನು ಕೂಡ ಇದೊಂದು ಕರ್ನಾಟಕದ ಇತಿಹಾಸದಲ್ಲೇ ಇದೊಂದು ಪ್ರಪ್ರಥಮ ಪ್ರಯೋಗ ಆಗಿದೆ. ಇದಕ್ಕೂ ಕೂಡ ತಾವು ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದ್ದೀರಿ, ಮುಂದೂ ಕೂಡ ನೀಡ್ತೀರಿ ಅನ್ನುವಂಥ ಭರವಸೆ ಇದೆ. ತಾವು ಬಂದು ಇಲ್ಲಿಯವರೆಗೆ ಸಹಕರಿಸಿದ್ದಕ್ಕಾಗಿ ಮುಂದೂ ಕೂಡ ಬರಬೇಕಂತೇಳಿ ಆಮಂತ್ರಿಸ್ತಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಕಡೆಯಿಂದ ಗ್ರಾಹಕರಿಗೆ ಸುವರ್ಣ ಅವಕಾಶ. ಗ್ರಾಹಕರೇ, ನಿಮ್ಮಲ್ಲಿ ಇರುವಂತಹ ದ್ವಿಚಕ್ರ ವಾಹನ, ಬೈಕ್, ಸ್ಕೂಟಿ ಹಾಗೂ 4 ಚಕ್ರದ ವಾಹನ ಕಾರುಗಳನ್ನು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು. ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ ಅನ್ನ ಪಡೆಯಲಾಗುವುದು. ಈಗಲೇ ತಡಬೇಕೆ? ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಉತ್ತರ ಕರ್ನಾಟಕದ ಒಬ್ಬ ಧೀರ ಮಹಿಳೆಯನ್ನು ಇಷ್ಟು ದೊಡ್ಡ ಒಂದು ವೇದಿಕೆಯ ಮೇಲೆ ಕರ್ನಾಟಕ ಜನತೆಗೆ ತೋರಿಸೋಕ್ಕೆ ಅದಕ್ಕಾಗಿ ನಿಮಗೆ ಅಭಿನಂದನೆ. ತಮ್ಮ ಕಾರ್ಯಕ್ರಮದ ಈ ನಾಟಕದ ರೂಪರೇಷೆ, ಯೋಜನೆಗಳು ಏನು ಅಂತ ತಿಳ್ಕೊಂಡು. ಕರ್ನಾಟಕ ಸರ್ಕಾರ ರಂಗಾಯಣ ಧಾರವಾಡ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾಟಕ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ, ಭಾರತ ಸ್ವತಂತ್ರ ಸಂಗ್ರಾಮದ ಪ್ರಥಮ ಹೋರಾಟಗಾರ್ತಿ. ಇಂಥ ಒಂದು ಮಹಿಳೆಯ ಒಂದು ತ್ಯಾಗ, ಬಲಿದಾನ ಮತ್ತು ಅವಳ ಗತವೈಭವವನ್ನು ನಾವು ಈ ರಂಗದ ಮೇಲೆ ತರ್ತಾ ಇದ್ದೀವಿ. 1 ವರ್ಷಗಳ ಕಾಲ ಹಗಲಿರುಳು ಶ್ರಮಿಸಿ ರಂಗಪಟ್ಟ ರಚನೆಯನ್ನು ಮಾಡಿ, ಸಂಶೋಧನೆಯನ್ನು ಮಾಡಿ
ಈ ನಾಟಕವನ್ನು ಸಿದ್ಧಪಡಿಸಿದ್ವಿ. 150 ನಾಟಕದ ವಿಶೇಷತೆ ಏನಂದರೆ 150ಕ್ಕೂ ಹೆಚ್ಚು ಕಲಾವಿದರು ಈ ನಟನೆಯನ್ನು ಮಾಡ್ತಾರೆ. 100 ಜನ ಕಲಾವಿದರು, ಒಂದು ನೃತ್ಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಒಂದು 250 ಜನ ಕಲಾವಿದರು ಈ ರಂಗದ ಮೇಲೆ ಬರ್ತಾ ಇದ್ದಾರೆ. ಹಾಗೆ ಜೀವಂತ ಆಣೆ, ಒಂಟೆ, ಕುದುರೆಗಳನ್ನು ಕೂಡ ರಂಗದ ಮೇಲೆ ನಾವು ತರ್ತಾ ಇದ್ದೀವಿ. ಈ ನಾಟಕವನ್ನು ಕಟ್ಟಲಿಕ್ಕೆ, ತಯಾರು ಮಾಡಲಿಕ್ಕೆ ಯಾರ್ಯಾರು ಕಾರಣೀಕರ್ತರು ಅಂದರೆ ಈ ಸರ್ಕಾರ ಮೊದಲು ನಮಗೆ ಕರ್ನಾಟಕ ಸರ್ಕಾರ, ಅರವಿಂದ ಲಿಂಬಾವಳಿಯವರು ನಮಗೆ ಪ್ರೇರಣೆ. ಅವರಾದ ನಂತರ ಸಿ.ಟಿ. ರವಿಯವರು, ಅವರಾದ ನಂತರ ಈಗ ನೇತೃತ್ವದಲ್ಲಿ ನಮ್ಮ ಸುನೀಲ್ ಕುಮಾರ್ ಅವರ ಬಹಳ ಸಹಕಾರದಿಂದ ಸರ್ಕಾರ ಮೊದಲು, ಆಮೇಲೆ ನಮ್ಮ ರಂಗಪಟ್ಯ ರಚನಾ ಸಮಿತಿ ಎಲ್ಲರೂ ಶ್ರಮಿಸಿ ಈ ನಾಟಕ. ಡೈಲಾಗ್ ರೈಟರ್ ಇರ್ಬೋದು, ಇತಿಹಾಸ ತಜ್ಞರು ಇರ್ಬೋದು, ಎಲ್ಲರೂ ಮುಖ್ಯವಾಗಿ ಇತಿಹಾಸ ತಜ್ಞರು ಮತ್ತು ರಂಗಪಟ್ಯ ರಚನಾ ಸಮಿತಿ, ಪರಿಷ್ಕರಣಾ ಸಮಿತಿ ಈ ಥರ ಮಾಡಿ. ನಾಟಕ ಎಷ್ಟು ತಾಸು ನಡೀತದೆ ಸರ್? ನಾಟಕ 3.5 ಗಂಟೆ. ನಾಟಕದ ಬಹುಮುಖ್ಯ ಪಾತ್ರಗಳು ಯಾರ್ಯಾರು? ಬಹುಮುಖ್ಯ ಪಾತ್ರಗಳು ಈ ನಾಟಕದ ಹೀರೋ ವೀರಾಣಿ ಕಿತ್ತೂರು ಚೆನ್ನಮ್ಮನೆ, ಅವರ ಬಲಗೈ ಬಂಟರೆಲ್ಲರನ್ನು ನಾವು ತರ್ತಾ ಇದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಮಾತ್ರ ಇದ್ದು, ಇಲ್ಲಿ ಅಮಟೂರು ಬಾಳಪ್ಪ, ಔರಾದಿ ವೀರಪ್ಪ, ಬಿಚ್ಚಗತ್ತಿ ಚನ್ನಬಸು, ಒಡ್ಡರೆ ಎಲ್ಲನೂ ತರ್ತೀವಿ. ಅಂದರೆ 12ನೇ ಶತಮಾನದ ಬಸವಣ್ಣವರ ಕನಸೇನಿತ್ತು, ಅದನ್ನು ವೀರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲರಿಗೂ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದೀವಿ. ಈಗ ಚೆನ್ನಮ್ಮನ ದೊಡ್ಡ ಕಿತ್ತೂರು ಸಂಸ್ಥಾನದೊಳಗೆ ನಡೆದಂತಹ ದೊಡ್ಡ ಘಟನಾವಳಿಗಳನ್ನು, ಯಾವ ಘಟನೆಗಳನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ ಇದರಲ್ಲಿ? ಇಡೀ ವೀರಾಣಿ ಕಿತ್ತೂರು ಚೆನ್ನಮ್ಮನ ತೊಟ್ಟಿಲದಲ್ಲಿ ಏನು ಅವಳು ಮಗು ತೊಟ್ಟಿಲಲ್ಲಿ ಹಾಕ್ತಾರೆ, ಅಲ್ಲಿಂದ ಅವಳ ಮರಣದ ಒಳಗೂ ನಾವು ತಗೊಂಡಿದ್ದೀವಿ. ಮಲ್ಲಸರ್ಜ ದೇಸಾಯಿಯನ್ನು ಟಿಪ್ಪು ಅಪಹರಿಸಿದ್ದು ಯಾವಾಗ, ನಂತರ ಎಲ್ಲಿ, ಯಾವ ಪುಸ್ತಕ ಕಾಲಘಟ್ಟ ಇದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಪ್ರಕಟಗೊಳಿಸಿದೆ. ಬೆಳ್ಳಿ ಚುಕ್ಕಿ ಎನ್ನುವಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿದೆ, ಬಹಳಷ್ಟು ಬೇರೆ ಬೇರೆ ಬುಕ್ಗಳಲ್ಲಿ ಇದೆ. ಆ ಇತಿಹಾಸನ ಸಂಶೋಧನೆ ಮಾಡಿದ್ದೀವಿ. ಇತಿಹಾಸದಲ್ಲಿ ಇದೆ, ವೀರಾಣಿ ಕಿತ್ತೂರು ಚೆನ್ನಮ್ಮನ ಕಾಲಘಟ್ಟದಲ್ಲಿ ಟಿಪ್ಪು ಇರಲಿಲ್ಲ, ಆದರೆ ಮಲ್ಲಸರ್ಜನ ಕಾಲಘಟ್ಟದಲ್ಲಿ ಇದ್ದಿದ್ದು ಸತ್ಯ. ಹಾಗೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಸನ್ನಿವೇಶ, ಒಂದು ಹೇಳುವ ಸನ್ನಿವೇಶ, ಫ್ಲ್ಯಾಶ್ಬ್ಯಾಕ್ ಸನ್ನಿವೇಶ ಇದೆ. ನಾವು ಇತಿಹಾಸವನ್ನು ತಗೊಂಡು ಕಟ್ಟಿದ್ದೀವಿ, ಎಲ್ಲೂ ತಂದು ಅದನ್ನು ತೊರಕುವಂಥ ಕೆಲಸವನ್ನು ಮಾಡಿ. ನಂತರ ಮಲ್ಲಸರ್ಜ ದೇಸಾಯಿಯನ್ನು 3 ವರ್ಷಗಳ ಕಾಲ ಮುಧೋಳ್ಕರ ವಾಡಾದಲ್ಲಿ ಅವನನ್ನು ಕೂಡಾಕಿದ್ದು ಅಂತೇಳಿ ಲಾವಣಿ ಪದಗಳೆಲ್ಲ ಬರುತ್ತೆ. ಅದೇ ಲಾವಣಿಗಳಿಗೂ ನಾವು ಹುಡುಕ್ತಾ ಹೋಗಿದ್ದೀವಿ, ಅದನ್ನೆಲ್ಲ 2 ಮಾತೆಲ್ಲ. ಅದರಿಂದ ಲಾವಣಿಗಳಲ್ಲಿ 2 ಕಡೆ ಹೇಳ್ತಾರೆ, ಶ್ರೀರಂಗಪಟ್ಟಣದಲ್ಲಿಯೂ ಅಂತ ಹೇಳ್ತಾರೆ, ನೀವು ಹೇಳಿದಾಗ ಮುಧೋಳದಲ್ಲಿಯೂ ಅಂತ ಹೇಳ್ತಾರೆ. ಅದರದ್ದು ಸತ್ಯವಾಗಿದ್ದಂದ್ರೆ ಶ್ರೀರಂಗಪಟ್ಟಣದಲ್ಲಿ. ಅದನ್ನು ಯಾರು ಮಾಡಿದ್ದು, ಯಾರು ಕೂಡಾಕಿದ್ದಲ್ಲಿ ಟಿಪ್ಪು ಸುಲ್ತಾನನ ಮೋಸದಿಂದ ಬಂಧನ ಮಾಡ್ತಾರೆ. ನಂತರ ಲಾವಣಿ ಪದಗಳಲ್ಲಿ ನಾನು ಸ್ವಲ್ಪ ಓದ್ಕೊಂಡ ಪ್ರಕಾರ ಅದೊಂದು ಇನ್ಸಿಡೆಂಟು, ಅಲ್ಲಿ ನಡೆದಂಥ ಇನ್ಸಿಡೆಂಟು. ಆದ ನಂತರ ಟಿಪ್ಪು ಸುಲ್ತಾನ್ನಿಂದ ಮಲ್ಲಸರ್ಜ ದೇಸಾಯಿ ತಪ್ಪಿಸ್ಕೊಂಡ ನಂತರ ಬೇರೆಯವರು ಯಾರೋ 3 ವರ್ಷಗಳ ಕಾಲ ಕೂಡಿ ಹಾಕಿದ್ರು, ಅನ್ನ ನೀರಿಲ್ಲದೆ, ಬಿಸಿಲು ತೋರಿಸಲಾರದೆ. ಇದೆ ಬಾಜಿರಾವ್, 2ನೇ ಬಾಜಿರಾವ್ ಅವ್ರಿಗೆ ಬಂಧನ ಮೇಲೆ ಇತಿಹಾಸ. ನೀವು ನಾಟಕ ಬಂದು ನೋಡಿ, ಖಂಡಿತ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು, ಅವಾಗ ಇತಿಹಾಸ ಗೊತ್ತಾಗುತ್ತೆ. ಯಾಕಂದರೆ ಇಡೀ ನಾಟಕ 1 ವರ್ಷಗಳ ಕಾಲ ಆಗಲಿಲ್ಲ ಶ್ರಮಿಸಿದ್ದೀವಿ. ಪ್ರೇಕ್ಷಕರು ನೀವೆಲ್ಲ ಬಂದು ನೋಡಿ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.